ಮಧ್ಯಪ್ರಾಚ್ಯದ ಯುದ್ಧ ಶುರುವಾಗಿ 1 ತಿಂಗಳು ಕಳೆದರೂ ಕೂಡ ಇರಾನ್, ಇಸ್ರೇಲ್, ಅಮೆರಿಕದ ಸಂಘರ್ಷ ಮಾತ್ರ ಇನ್ನೂ ಮುಂದುವರಿತಾನೆ ಇದೆ. ಒಟ್ಟಾರೆಯಾಗಿ ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ವಿಶ್ವ ಮಟ್ಟದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ತಾ ಇದೆ. ಇಷ್ಟು ದಿನ ಸಿಲಿಂಡರ್ ಸಿಗದೆ ಹೋಟೆಲ್ ಬಂದ್ ಆಗ್ತಾ ಇದ್ದು, ಈಗ ರಾಜ್ಯದಲ್ಲಿ ಆಟೋ ಸೇವೆ ಬಂದಾಗುವಂತಹ ದುಸ್ಥಿತಿ ಎದುರಾಗಿದೆ. ಹಾಗಾದ್ರೆ ರಾಜ್ಯದಲ್ಲಿ ಯಾವ್ಯಾವ ಬಂಕ್ಗಳಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನುವಂತಹ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ರಾಜ್ಯದಲ್ಲಿ ಮುಂದುವರಿದ ಗ್ಯಾಸ್ ಗೋಳಾಟ. ಎಲ್ಪಿಜಿ ಗ್ಯಾಸ್ ಬಂಕ್ಗಳಲ್ಲಿ ನೋ ಸ್ಟಾಕ್. ಗ್ಯಾಸ್ ಪಡೆಯಲು ಕಿಲೋಮೀಟರ್ ಗಟ್ಟಲೆ ಕ್ಯೂ. ಮಧ್ಯಪ್ರಾಚ್ಯ ಯುದ್ಧದ ಹೊಡೆತಕ್ಕೆ ವಿಶ್ವ ಮಟ್ಟದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಇಷ್ಟು ದಿನ ಸಿಲಿಂಡರ್ ಸಿಗದೆ ಹೋಟೆಲ್ ಮುಚ್ಚಿದ್ದು ಆಯ್ತು. ಈಗ ರಾಜ್ಯದಲ್ಲಿ ಆಟೋ ಸೇವೆಯೂ ಬಂದಾಗುತ್ತಾ ಅನ್ನೋ ಆತಂಕ ಮನೆ ಮಾಡಿದೆ. ರಸ್ತೆಗಳಲ್ಲಿ ಬ್ಯುಸಿಯಾಗಿ ಸಂಚರಿಸುತ್ತಿದ್ದ ಆಟೋಗಳೆಲ್ಲ ಈಗ ಬಂಕ್ಗಳ ಎದುರು ಎಲ್ಪಿಜಿ ಗ್ಯಾಸ್ ಹಾಕಿಸಿಕೊಳ್ಳೋಕೆ ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಲ್ಲುವ ಪರಿಸ್ಥಿತಿ ಬಂದಿದೆ. ರಾಜ್ಯದ ಒಂದೊಂದು ಜಿಲ್ಲೆಗಳಲ್ಲಿ ಒಂದೊಂದು ಬಂಕ್ಗಳ ಎದುರಿನ ದೃಶ್ಯಗಳು ಇದಕ್ಕೆ ಸಾಕ್ಷಿಯಾಗುತ್ತಿವೆ. ಬಳ್ಳಾರಿಯಲ್ಲಿ ಆಟೋ ಗ್ಯಾಸ್ ಹಾಹಾಕಾರ. ಆಸ್ಪತ್ರೆಗೆ ಹೋಗಬೇಕಿದ್ದ ಬಾಣಂತಿ ಪರದಾಟ. ಬಳ್ಳಾರಿಯಲ್ಲಿ ಆಟೋ ಗ್ಯಾಸ್ ಸಮಸ್ಯೆ ತೀವ್ರವಾಗಿ ಬಾಧಿಸಿದೆ. ಆಸ್ಪತ್ರೆಗೆ ಹೋಗಬೇಕಿದ್ದ ಬಾಣಂತಿ ಹಾಗೂ ನವಜಾತ ಶಿಶು ಪರದಾಡಿದ ಘಟನೆ ಆಗಿದೆ. ಬಾಣಂತಿ ಮಗುವನ್ನ ಆಸ್ಪತ್ರೆಗೆ ಕರೆದೊಯ್ಯುವಾಗ ಗ್ಯಾಸ್ ಖಾಲಿಯಾಗಿ ಆಟೋ ಚಾಲಕ 5-6 ಕಿಲೋಮೀಟರ್ ಆಟೋ ತಳ್ಳಿಕೊಂಡು ಬಂದಿದ್ದಾನೆ. ಬಂಕ್ ಮುಂದೆ ಕ್ಯೂ ನಿಂತರೂ ಸಿಕ್ಕಿಲ್ಲ. ಬಂಕ್ನಲ್ಲೇ ಸಿಲುಕಿ ಬಾಣಂತಿ ಪರದಾಡಿದ್ದಾರೆ. ಆಟೋ ಚಾಲಕರು ಒಂದಿಷ್ಟು ಪೇಷಂಟ್ ಅನ್ನ ಕರೆದುಕೊಂಡು ಆಸ್ಪತ್ರೆಗೆ ಹೋಗ್ಲಿಕ್ಕೆ ಬಂದಿದ್ದಾರೆ. ಇಲ್ಲಿ ಡೆಲಿವರಿ ಪೇಷಂಟ್ ಅನ್ನು ಕರ್ಕೊಂಡು ಇವರು ಕೂಡ ಸುಮಾರು 2 ಗಂಟೆಯಿಂದಲೂ ಕೂಡ ಇಲ್ಲೇನೆ ನಿಂತ್ಕೊಂಡಿದ್ದಾರೆ. ಅಂದ್ರೆ ಇವ್ರಿಗೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸ್ ಸಿಗದೆ ಇರೋದ್ರ ಪರಿಣಾಮವಾಗಿ ಅಂದ್ರೆ ಆಸ್ಪತ್ರೆಗೆ ಹೋಗ್ಬೇಕಾಗಿರುವಂತವ್ರು ಸಹಿತ ಪರದಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಯಾಕಂದ್ರೆ ಸರತಿ ಸಾಲಲ್ಲಿ ನಿಂತು 2-3 ಗಂಟೆಗಳ ಕಾಲ ನಿಂತ್ಕೊಂಡ್ರು ಸಹಿತ ಗ್ಯಾಸ್ ಸಿಗ್ತಾ ಇಲ್ಲ. ಮತ್ತೊಂದು ಕಡೆಗೆ ಆಸ್ಪತ್ರೆಗೆ ಹೋಗೋರು ಸಹಿತ ಪರದಾಡಬೇಕಾದಂತ ಸ್ಥಿತಿ. ಯಾಕಂದ್ರೆ ಬಳ್ಳಾರಿಯಲ್ಲಿ ನಗರ ಸಾರಿಗೆ ಬಸ್ ತೀರಾ ಕಡಿಮೆ ಇರೋದ್ರಿಂದ ಎಲ್ಲರೂ ಕೂಡ ಆಟೋವನ್ನೇ ನಂಬ್ಕೊಂಡಿರ್ತಾರೆ. ಎಲ್ಲರೂ ಕೂಡ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಆಟೋಗಳೇ ನೆಚ್ಕೊಂಡು ಹೋಗ್ತಾರೆ. ಆದ್ರೆ ಇದೀಗ ಆಟೋಗಳಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಆದ್ರೆ ಆಟೋದಲ್ಲೇ ಬಂದು ನಿಂತವರು ಗ್ಯಾಸ್ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಬಂದಿದ್ದಾರೆ. ಆದ್ರೆ ಅವರು ಕೂಡ 2-3 ಗಂಟೆಗಳಿಂದ ಕಾಯ್ತಾ ಇದ್ರೆ. ಈಗಾದ್ರೆ ನಮ್ಮ ಪರಿಸ್ಥಿತಿ ಹೇಗೆ ಅನ್ನುವಂತ ಅಳಲನ್ನು ಸಹಿತ ಆಟೋ ಚಾಲಕರು ತೋಡ್ಕೊಳ್ತಾ ಇದ್ರೆ. ಬಿಡ್ತಾ ಇಲ್ಲ ಇವರು ಕೂಡ, ಆಟೋದವರು ಕೂಡ. ನಾನು ಲೇಡೀಸ್ ಕರ್ಕೊಂಡು ಹೋಗ್ಬೇಕು, ಇವಾಗ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಸ್ಕ್ಯಾನಿಂಗ್ ಮಾಡಿಸಿ ಅದು ಇವಾಗ ಡೆಲಿವರಿ ಆಗತ್ತಾ, ಆದ್ರೂ ಕೂಡ ಇವಾಗ ಬಿಡ್ತಾ ಇಲ್ಲ ಇವರು. ಅಷ್ಟು ಪರಿಸ್ಥಿತಿಗೆ ಇದೆ ಸರ್. ಗ್ಯಾಸ್ ಸಿಗ್ತಾ ಇಲ್ಲ ಸರ್, ಎಲ್ಲಿ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ನಿನ್ನೆ 4 ಇವಾಗಿಂದ ಇದು ಮಾಡ್ತಾ ಇದ್ದೀನಿ ಸರ್, ಆದ್ರೂ ಕೂಡ ಸಿಗ್ತಾ ಇಲ್ಲ. 4 ಇವಾಗ ದಪ್ಕೊಂಡು ಬಂದೀನಿ, ಆದ್ರೂ ಕೂಡ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್ ಅವರು. ಇವಾಗ ಇನ್ನು ಗ್ಯಾಸ್ ರೇಟ್ ಆಗ್ಬಿಟ್ಟೆ ಸರ್. ಇನ್ನು ಹೊಲ್ಗಿ ತಗ್ಸ್ಕೊಂಡು ಹೋಗ್ಬೇಕು ನಾನು, ಇವಾಗ ಡೆಲಿವರಿ ಆಗತ್ತಾ. ಬೀದರ್ನಲ್ಲಿ ಎಲ್ಪಿಜಿ ಗ್ಯಾಸ್ ಇಲ್ಲದೆ ಗ್ಯಾಸ್ ಬಂಕ್ ಕ್ಲೋಸ್ ಆಗಿದೆ. ಜಿಲ್ಲೆಯಲ್ಲಿರುವ ಏಕೈಕ ಗೋ ಗ್ಯಾಸ್ ಎಲ್ಪಿಜಿ ಬಂಕ್ ಇದಾಗಿದೆ. ಆಟೋ ಚಾಲಕರು ಗ್ಯಾಸ್ಗಾಗಿ ಪರದಾಡುವಂತಾಗಿದೆ. ಬಂಕ್ ಬಳಿ ಬಂದ ಆಟೋ ಚಾಲಕರು ಬೇಸರದಿಂದ ವಾಪಸ್ ಹೋಗ್ತಿದ್ದಾರೆ. ಎಲ್ಪಿಜಿ ಗ್ಯಾಸ್ ಇಲ್ಲದೆ ಬಂಕ್ ಬಿಕೋ ಅಂತ ಇದೆ. ಗ್ಯಾಸ್ ಇಲ್ಲದೆ ಆಟೋ ಚಾಲಕರು, ಅವರ ಕುಟುಂಬಗಳು ಕಂಗಾಲಾಗಿವೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಕ್ಕಂಥ ವಾರ್ನ ಎಫೆಕ್ಟ್ನಿಂದಾಗಿ ಗಡಿ ಜಿಲ್ಲೆ ಬೀದರಲ್ಲಿ ಒಂದು ಎಲ್ಪಿಜಿ ಗ್ಯಾಸ್ ಸಿಗದೆ ಬಂಕ್ಗಳು ಖಾಲಿಯಾಗಿರುವಂಥದ್ದು. ಹೀಗಾಗಿ ಆಟೋ ಚಾಲಕರಿಗೆ ಒಂದು ರೀತಿಯ ಸಂಕಷ್ಟ ಎದುರಾಗಿರುವಂಥದ್ದು. ನಾವೀಗ ಗಡಿ ಜಿಲ್ಲೆ ಬೀದರ್ನ ಹೊರಗಿರ್ತಕ್ಕಂಥ ಗೋ ಗ್ಯಾಸ್ ಅನ್ನುವಂಥ ಒಂದು ಎಲ್ಪಿಜಿ ಗ್ಯಾಸ್ ಬಂಕ್ ಬಳಿ ಇದ್ದೀವಿ. ನೋಡ್ಬೋದು ಯಾವ ರೀತಿ ಆ ಒಂದು ಖಾಲಿಯಾಗಿದೆ. ಯಾಕಂದರೆ ಬಹುತೇಕ 2-3 ದಿನಗಳಿಂದ ಈಗ ಒಂದು ಗ್ಯಾಸ್ ಏನಿದೆ ಖಾಲಿಯಾಗಿದ್ದ ಪರಿಣಾಮವಾಗಿ ಗಡಿ ಜಿಲ್ಲೆ ಬೀದರ್ನ ಆಟೋಗಳು ಇಲ್ಲೇ ಬಂದು ತುಂಬಿಕೊಂಡು ಹೋಗುತ್ತೆ. ಯಾಕಂದರೆ ಏಕೈಕ ಒಂದೇ ಒಂದು ಇಲ್ಲಿ ಗ್ಯಾಸ್ LPG ಗ್ಯಾಸ್ ಇರುವಂಥ ಈ ಒಂದು ಬಂಕಿಗೆ ಪ್ರತಿದಿನ 100 ಗಾಡಿಗಳು ಬರ್ತಾ ಇತ್ತು. ಆದರೆ ಇವತ್ತು ಯಾವುದೇ ಗಾಡಿಗಳು ಬರ್ತಾ ಇಲ್ಲ. ಕಾರಣ ಯಾವುದೂ ಇಲ್ಲಿ LPG ಗ್ಯಾಸ್ ಏನಿದೆ ಶಾರ್ಟೇಜ್ ಆಗಿದೆ, ಅಂದರೆ ವ್ಯತ್ಯಯ ಆಗಿದೆ, ಬರುವಂಥದ್ದು ಬಂದಿಲ್ಲ. ಹೀಗಾಗಿ ಆ ಒಂದು ಬಂಕ್ ಕ್ಲೋಸ್ ಆಗಿರುವಂಥ ಪಟ್ಟಿಯನ್ನು ಹಾಕಿದೆ. ನೋಡ್ಬೋದು, ಪಟ್ಟಿ ಹಾಕುವ ಮೂಲಕ ಈ ಒಂದು ಬಂಕ್ ಖಾಲಿ ಇದೆ, ಅಂದರೆ ಯಾವುದೇ ರೀತಿಯ LPG ಗ್ಯಾಸ್ ಸಿಗೋದಿಲ್ಲ ಅನ್ನುವಂಥದ್ದನ್ನು ಈಗ ಹೇಳ್ತಿದ್ದಾರೆ. ಆಟೋಗಳು ಪ್ರತಿದಿನ ಬಂದು ಇಲ್ಲಿ ವಾಪಸ್ ಹೋಗ್ತಾ ಇರುವಂಥ ದೃಶ್ಯ ನೀವು ನೋಡ್ಬೋದು. ಈ ಆಟೋಗಳು ಬಂದು ಅಲ್ಲಿನ ಚಾಲಕರು ಬೇಸರದಲ್ಲಿ ವಾಪಸ್ ಹೋಗ್ತಾ ಇದ್ದಾರೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಗಡಿ ಜಿಲ್ಲೆ ಬೀದರ್ಲಿ ಇದೊಂದೇ ಇರ್ತಕ್ಕಂಥದ್ದು LPG. ಸರಿ, ಎಲ್ಲಿಂದ ಬಂದ್ರಿ ನೀವು? ಏನು ಪ್ರಮುಖವಾಗಿ ಏನಂತೀರಿ? ಗ್ಯಾಸ್ ಸಿಗ್ತಾ ಇಲ್ಲ ನಿಮ್ಗೆ? ನಾವು ಚಿದ್ರಿದವ್ರು ಬಂದಿದ್ದೇವೆ ರೀ ಸರ್. ಇಲ್ಲಿ ನಾವು ದಿನ ಇಲ್ಲೇ ಬರ್ತಿದ್ರಿ ಸರ್. ಅದು ಬಂದ್ ಆಗ್ಯದ. ಮತ್ತು ಅವ್ರು ಕಾಲ್ ಮಾಡಿದ್ದೆ ಜಸ್ಟು. ಅವ್ರು 3-4 ದಿನ ವೇಟ್ ಮಾಡಿ ಹೇಳತ್ತಾರ. ಮತ್ತು ಫಸ್ಟ್ ಇದು 85ದಾಗ ಕೊಡ್ಲತ್ತಾರ ರೀ ಸರ್ ರೇಟ್. ಮತ್ತು 15 ದಿನ ಒಳಗಂದ್ರೆ ಮತ್ತು 99 ರೂಪೀಸ್ ಕೊಡ್ಲತ್ತಾರೆ. ಮತ್ತು ಕಮ್ಮಿ ಮಾಡಿದ್ರಿ, 85 ಕೊಡ್ತಾರೆ. ಮತ್ತು 5 ದಿನ ಆಗ್ಯದ್ರಿ. ಮತ್ತು 85 ಅಂದ್ರೆ ಈಗ ಆಗೋಯ್ದ್ರಿ ಗ್ಯಾಸ್. ನಾವು ಕಾಲ್ ಮಾಡಿದ್ದೆ ಅವ್ರಿಗೆ. ಈಗ ಅವ್ರು ಹೇಳತ್ತಾರ 3-4 ದಿನ ವೇಟ್ ಮಾಡ್ರಿ ಸರ್ ಹೇಳತ್ತಾರ. ಜೀವನ ಭಾಳ ಕಷ್ಟ ಆಗುತ್ತೆ. ತೋಲ್ ಕಷ್ಟ ಆಗ್ಲತ್ತೆ. ಹೊರಗೆ ಬಿ ಸಿಗಲ್ರಿ, ಇದು ಬಿ ಸಿಗಲ್ಲ ಅಂದ್ರೆ ಏನು ಮಾಡ್ಬೇಕ್ರಿ ಸರ್? ಮನೆ ಇದು ಒಂದೇ ಅದ ರೀ, ಬೀದರ್ದಾಗ ಒಂದೇ LPG ಪಂಪ್ ಅದ. ಎಲ್ಲರ ಬಲ್ಲಿ CNGನೇ ಅದ ರೀ. ದಾವಣಗೆರೆಯಲ್ಲೂ ಆಟೋ ಗ್ಯಾಸ್ ಪರದಾಟ. ಬಂಕ್ಗಳಲ್ಲಿ 200 ರಿಂದ 300 ರೂಪಾಯಿಗೆ ಲಿಮಿಟ್.
ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ಎಫೆಕ್ಟ್ ದಾವಣಗೆರೆಯ ಆಟೋ ಚಾಲಕರಿಗೂ ತಟ್ಟಿದೆ. ಎಲ್ಪಿಜಿ ಗ್ಯಾಸ್ ಸಿಗದೆ ಪರದಾಡುತ್ತಿದ್ದು ಬಿಪಿ ರಸ್ತೆಯಲ್ಲಿರುವ ಸೂಪರ್ ಗ್ಯಾಸ್ ಬಂಕ್ನಲ್ಲಿ ನೋ ಸ್ಟಾಕ್ ಬೋರ್ಡ್ ಬಿದ್ದಿದೆ. ಬಂಕ್ ಬಳಿ ಬಂದು ನೋ ಸ್ಟಾಕ್ ಬೋರ್ಡ್ ನೋಡಿ ಚಾಲಕರು ವಾಪಸ್ಸಾಗುತ್ತಿದ್ದಾರೆ. ದಾವಣಗೆರೆ ನಗರದಲ್ಲಿರುವ 4-5 ಬಂಕ್ಗಳಲ್ಲಿ ಇದೇ ಪರಿಸ್ಥಿತಿ ಇದ್ದು, ಕೆಲವೊಂದು ಬಂಕ್ಗಳಲ್ಲಿ 200 ಇಲ್ಲ 300 ರೂಪಾಯಿಗೆ ಲಿಮಿಟ್ ಮಾಡಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತು 200 ರೂಪಾಯಿ ಗ್ಯಾಸ್ ತುಂಬಿಸಿಕೊಂಡು ಹೋಗಿ 2 ಟ್ರಿಪ್ ಹೊಡೆದು ಮತ್ತೆ ಎಲ್ಪಿಜಿಗಾಗಿ ಕ್ಯೂ ನಿಲ್ಬೇಕಿದೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೀತಿರುವಂತಹ ಯುದ್ಧದ ಎಫೆಕ್ಟ್ ಬೆಣ್ಣೆನಗರಿ ದಾವಣಗೆರೆ ಆಟೋ ಚಾಲಕರ ಮೇಲೆ ಕೂಡ ತಟ್ಟಿರುವಂತದ್ದು ನಾವು ದೃಶ್ಯ ನೋಡಿದಾಗಿದ್ದೇನು. ದಾವಣಗೆರೆಯ LPG ಗ್ಯಾಸ್ ಸಂಪೂರ್ಣವಾಗಿ ಖಾಲಿಯಾಗಿದೆ. ಏನು ಬಂಕ್ನ ಮಾಲೀಕರು ಕೂಡ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ ಕೂಡ ಹಾಕ್ತಿರುವಂಥದ್ದು. ಪ್ರಮುಖವಾಗಿ ದಾವಣಗೆರೆಯಲ್ಲಿ 6,000ಕ್ಕೂ ಹೆಚ್ಚು ಆಟೋಗಳಿದ್ದಾವೆ. ಅದರಲ್ಲೂ ಏನು LPGಯಿಂದ ಓಡಾಡುವಂತಹ ಆಟೋಗಳೇ ಹೆಚ್ಚಾಗಿರುವಂಥ ನೆಲೆಯಲ್ಲಿ LPG ಸ್ಟಾಕ್ ಇಲ್ಲದೆ ಇರುವಂಥ ನೆಲೆಯಲ್ಲಿ ಆಟೋ ಚಾಲಕರು ಕೂಡ ಸಾಕಷ್ಟು ಸಂಕಷ್ಟವನ್ನು ಕೂಡ ಎದುರಾಗ್ತಾ ಇರುವಂಥದ್ದೇನು. ನಿನ್ನೆ ರಾತ್ರಿಯಿಂದಲೂ ಕೂಡ ಸಂಪೂರ್ಣವಾಗಿ ನೋ ಸ್ಟಾಕ್ ಬೋರ್ಡ್ ಹಾಕಿರುವಂಥ ನೆಲೆಯಲ್ಲಿ ಆಟೋ ಚಾಲಕರು ಮುಂದೆ ಏನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಸಂಕಷ್ಟವನ್ನು ಕೂಡ ಎದುರಿಸ್ತಾ ಇರುವಂಥದ್ದು. ಸಾಕಷ್ಟು ಆಟೋ ಚಾಲಕರು ಕೂಡ ಬಂದು ನೋ ಸ್ಟಾಕ್ ಬೋರ್ಡ್ ನೋಡಿ ಅದೇ ವಾಪಸ್ ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ಪ್ರತಿನಿತ್ಯನೂ ಕೂಡ ಇದೇ ರೀತಿಯ ಸಮಸ್ಯೆ ಕೂಡ ಇಲ್ಲಿ ಅನುಭವಿಸ್ತಾ ಇದ್ದಾರೆ. ಪ್ರತಿನಿತ್ಯ ಇದೇ ಸಮಸ್ಯೆ ಆಗ್ತಾ ಇರುವಂಥದ್ದು ಆಗ್ತಿರೋದು ಹಂಗೆ ಸರ್. ಸುಮಾರು ಒಂದು ತಿಂಗಳಿಂದ ಅದೇ ಥರ ಗ್ಯಾಸ್ ಪ್ರಾಬ್ಲಮ್ ಆಗ್ತಾಯಿದೆ. ಬಂದರೆ ಗ್ಯಾಸ್ ಇಲ್ಲ ಅಂತ ಹೇಳಿದ್ರು. ಮತ್ತು 1 to 2 ರೇಟ್ ಆಗಿದೆ ಗ್ಯಾಸ್. 1 to 2 ಎಷ್ಟಿದೆ ಮೊದಲು ಎಷ್ಟಿತ್ತು ಇವಾಗ? ಫಸ್ಟ್ ಇಟ್ಟಿದ್ದು 53 ರೂಪಾಯಿ ಇತ್ತು, ಇವಾಗ ಆಗಿರೋದು 88 ರೂಪಾಯಿ. 100 ರೂಪಾಯಿ ಅಂದರೆ ಗ್ಯಾಸ್ ಕೊಡ್ತಾರೆ ಅವರು. ಅದೇ ಆಟೋದವರೆಲ್ಲ ಭಾಳ ಪ್ರಾಬ್ಲಮ್ ಇದೆ ಸರ್. ಕಲಬುರಗಿ ಜಿಲ್ಲೆಯಲ್ಲೂ ಗ್ಯಾಸ್ ಗೋಳಾಟ. ಆಟೋ LPG ದರದಲ್ಲಿ ಭಾರೀ ಏರಿಕೆ. ಕಲಬುರಗಿಯಲ್ಲೂ ಆಟೋ ಗ್ಯಾಸ್ಗಾಗಿ ಪರದಾಟ ಮುಂದುವರೆದಿದೆ. ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ಹಿನ್ನೆಲೆ ಕಲಬುರಗಿಯಲ್ಲಿ ಆಟೋ LPG ದರದಲ್ಲಿ ಭಾರೀ ಏರಿಕೆ ಕಂಡಿದೆ. ಗೋ ಗ್ಯಾಸ್ ಬಂಕ್ ಮಾಲೀಕರು ಪ್ರತಿ ಲೀಟರ್ ಗ್ಯಾಸ್ಗೆ 130 ರೂಪಾಯಿ ದರ ನಿಗದಿ ಮಾಡಿದ್ದಾರೆ. 130 ರೂಪಾಯಿಗೆ ನೀವು ಆಟೋ ಚಾಲಕರು ಒಪ್ಪಿಕೊಂಡ್ರೆ ನಾನು ಗ್ಯಾಸ್ ಲೋಡ್ ತರಿಸ್ತೇನೆ, ಇಲ್ಲ ಬಂಕ್ ಬಂದಿರುತ್ತೆ ಅಂತ ದರ ಏರಿಕೆಯ ಬಗ್ಗೆ ಆಟೋ ಚಾಲಕರ ಗ್ರೂಪ್ನಲ್ಲಿ ಗೋ ಗ್ಯಾಸ್ ಸಿಬ್ಬಂದಿ ವಾಯ್ಸ್ ಮೆಸೇಜ್ ಹಾಕಿದ್ದಾರೆ. ಇರಾನ್ ಹಾಗೂ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದಿಂದ ಆಟೋ LPG ದರದಲ್ಲಿ ದಿನದಿಂದ ದಿನಕ್ಕೆ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗಿದೆ. ಕಳೆದ 20 ದಿನಗಳ ಹಿಂದೆ ಏನಂದರೆ 57 ರೂಪಾಯಿ ಪ್ರತಿ ಲೀಟರ್ ಇದ್ದಂತಹ ಗ್ಯಾಸ್ನ ಒಂದು ದರ ಈಗ 130ರ ಆಸುಪಾಸಿನಲ್ಲಿ ತಲುಪಿದೆ. ಈಗಾಗಲೇ ಅಂದರೆ ಇವತ್ತು ಬೆಳಗ್ಗೆ ಗೋ ಗ್ಯಾಸ್ ಒಂದು ಕಂಪನಿಯ ಒಂದು ಮ್ಯಾನೇಜರ್ ಸೇರಿದಂತೆ ಸಿಬ್ಬಂದಿಗಳು ವಾಟ್ಸಪ್ ಗ್ರೂಪ್ಗಳಲ್ಲಿ ಆಟೋ ಚಾಲಕರ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಒಂದು ಮೆಸೇಜನ್ನು ಹಾಕಿದ್ದಾರೆ. ಈಗಾಗಲೇ ನಮ್ಮ ಬಳಿ ಇರುವಂತಹ ಎಲ್ಲ ಸ್ಟಾಕ್ ಸಂಪೂರ್ಣವಾಗಿ ಖಾಲಿಯಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ನಿಮಗೆ LPG ಸಿಲಿಂಡರ್ LPG ಗ್ಯಾಸ್ ಬೇಕು ಅಂದರೆ ಪ್ರತಿ ಲೀಟರ್ಗೆ 130 ರೂಪಾಯಿ ಬೇಕಾಗುತ್ತೆ. ಹೀಗಾಗಿ ಒಂದು ವೇಳೆ ಏನಾದರೆ ಆಟೋ ಚಾಲಕರು ಇದಕ್ಕೆ ಒಪ್ಪಿದರೆ ಮಾತ್ರ ನಾವೇನಂದರೆ ಈ ಒಂದು ಆಟೋ ಗ್ಯಾಸನ್ನು ತರಿಸ್ತೀವಿ, ಇಲ್ಲವಾದರೆ ನಾವು ತರಿಸೋದಿಲ್ಲ, ಸಂಪೂರ್ಣವಾಗಿ ಏನಂದರೆ ಈ ಒಂದು ಬಂಕನ್ನು ಬಂದಿಡ್ತೀವಿ ಅಂಥೇಳಿ ಒಂದು ಮೆಸೇಜನ್ನು ಕೂಡ ಹಾಕಿದ್ದಾರೆ. ಅಂದರೆ ಸ್ಪಷ್ಟವಾಗಿ ಯಾವುದೇ ಕಾರಣಕ್ಕೂ ಕೂಡ ದರದಲ್ಲಿ ಕಡಿಮೆ ಆಗೋದಿಲ್ಲ ಅನ್ನುವಂತಹ ಒಂದು ಸ್ಪಷ್ಟ ಮೆಸೇಜನ್ನು ವಾಯ್ಸ್ ಮೆಸೇಜನ್ನು ಹಾಕಿದ್ದಾರೆ. ಹೀಗಾಗಿ ಸದ್ಯ ಕಲಬುರಗಿಯಲ್ಲಿರುವಂತಹ ಗೋ ಗ್ಯಾಸ್ ಆಗಿರ್ಬೋದು ಮತ್ತು ರಾಜ್ಯದ ಇತರೆ ಕಡೆ ಕೂಡ ಗೋ ಗ್ಯಾಸ್ ಕಂಪನಿಯ ಸಂಪೂರ್ಣ ಒಂದು LPG ಸಂಪೂರ್ಣವಾಗಿ ಖಾಲಿಯಾಗಿದೆ. ಈಗ ಹೊಸ ದರ ಏನಂತ ಬಂದಿದೆ? ಹೊಸ ದರ 130 ರೂಪಾಯಿ ಆಗುತ್ತೆ. ಆಟೋದವರಿಗೆಲ್ಲ ಹೇಳಿ ಕನ್ವಿನ್ಸ್ ಮಾಡಿ ಈ ಥರ ರೇಟ್ನಲ್ಲಿ ಹಾಕೊಂತಾರ, ಕಿರಿಕಿರಿ ಮಾಡಲ್ಲ ಅಂದ್ರೆ ನಾವು ಗ್ಯಾಸ್ ಕಳಿಸ್ತೀವಿ ಖರೀದಿ ಮಾಡಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಸರ್. ನಿಮ್ಮ ಕಡೆ ಏನು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಆಟೋ ಚಾಲಕರಿಗೆ? ಸರ್ ಇನ್ನೂವರೆಗೆ ನಾನು ಎಲ್ರಿಗೂ ಹೇಳಿದ್ದೀನಿ, ಇನ್ನೂವರೆಗೆ ಯಾವುದೇ ರೆಸ್ಪಾನ್ಸ್ ಕೊಟ್ಟಿಲ್ಲ ಸರ್ ಯಾರು. ಈಗ ಹಾಕಿದ್ದು ಹಿಡಿದು ಯಾರೂ ರೆಸ್ಪಾನ್ಸ್ ಕೊಟ್ಟಿಲ್ಲ. ಈಗ ದರ ಅಂತೂ ನಮ್ಮ ಕಂಪ್ನಿಯವ್ರು ಹೇಳಿದ್ದಾರೆ 130 ರೂಪಾಯಿ ಮಾಡ್ತೀನಿ ಅಂತ. ಅದಕ್ಕೆ ಈಗ ಎಲ್ಲ ಚಾಲಕರು ಒಪ್ಕೊಂಡು ಇಲ್ಲಪ್ಪ ತರ್ಸಂದ್ರೆ ನಾವು ಕಂಪ್ನಿಯವ್ರಿಗೆ ಹೇಳ್ತೀವಿ, ಸರ್ ನಮ್ಮಲ್ಲಿ ಆಟೋದವ್ರು ಒಪ್ಕೊಂಡಿದ್ದಾರೆ, ತರಿಸ್ರಿ ಕಳಿಸಿ ನಾವು ಮಾರಾಟ ಮಾಡ್ತೀವಿ ಅಂತ ಹೇಳ್ತೀವಿ ಸರ್. ಆಟೋ ಗ್ಯಾಸ್ ದರ ಏರಿಕೆಗೆ ಕೆರಳಿದ ಆಟೋ ಚಾಲಕರು LPG ಗ್ಯಾಸ್ ಬಂದ್ ಮಾಡಿಸಿ ಪ್ರತಿಭಟನೆ ಮಾಡಿದ್ದಾರೆ. ಬೇಕಾಬಿಟ್ಟಿ ದರ ನಿಗದಿ ಮಾಡಿ ಬಂಕ್ ಮಾಲೀಕರು ಆಟೋ ಚಾಲಕರಿಂದ ಸುಲಿಗೆ ಮಾಡುತ್ತಿದ್ದಾರೆ. ಸರ್ಕಾರ ದರ ಏರಿಕೆ ಮಾಡದೇ ಇದ್ರೂ ಬಂಕ್ನವರು ದರ ಏರಿಕೆ ಮಾಡ್ತಿದ್ದಾರೆ. ಹೇಗಾದ್ರೆ ನಾವು ಜೀವನ ನಡೆಸೋದು ಹೇಗೆ ಅಂತ ಆಟೋ ಚಾಲಕರು ಪ್ರಶ್ನೆ ಮಾಡಿದ್ದಾರೆ. ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ನಿಂದ ಅದರಲ್ಲೂ ಕೂಡ ಆಟೋ ಚಾಲಕರಿಗೆ ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಯಾಕಂದರೆ ಪ್ರಮುಖವಾಗಿ ಆಟೋ ಗ್ಯಾಸ್ನ ಒಂದು ದರ ದಿನದಿಂದ ದಿನಕ್ಕೆ ವೇರಿಯೇಷನ್ ಆಗ್ತಾ ಇದೆ. ಈಗ ಯುದ್ಧ ಆರಂಭಕ್ಕೂ ಮುನ್ನ ಏನಂದರೆ ಪ್ರತಿ ಲೀಟರ್ ಗ್ಯಾಸ್ಗೆ 58 ರೂಪಾಯಿ ಇತ್ತು, ಈಗ 80-85 ರೂಪಾಯಿವರೆಗೂ ಕೂಡ ತಲುಪಿತ್ತು. ಸೊ ಇವತ್ತು 97 ರೂಪಾಯಿಗೆ ಏನಂದರೆ ದರವನ್ನು ಕಲಬುರಗಿಯಲ್ಲಿರುವಂತಹ ಸುಲ್ತಾನ್ಪುರ ಬಳಿ ಇರುವಂತಹ ಗೋ ಗ್ಯಾಸ್ ಏನು ಬಂಕ್ ಏಜೆನ್ಸಿಯವರಿದ್ದಾರೆ, ಅವರು ಇವತ್ತು 97 ರೂಪಾಯಿ ನಿಗದಿ ಮಾಡಿರೋದ್ರಿಂದ ಅಷ್ಟು ಪ್ರಮಾಣದ ಒಂದು ಪ್ರತಿ ಲೀಟರ್ಗೆ ಗ್ಯಾಸ್ ತುಂಬಿಸ್ಕೊಳ್ಳೋಕ್ಕೂ ನಮಗೆ ಆಗೋದಿಲ್ಲ ಅಂತ ಆಟೋ ಎಲ್ಲ ಒಂದು ಚಾಲಕರು ಕೂಡ ಪಟ್ಟು ಹಿಡಿದಿದ್ದಾರೆ. ಇದರ ಪರಿಣಾಮವಾಗಿ ನೂರಾರು ಆಟೋಗಳು ಏನಂದರೆ ಗ್ಯಾಸ್ಗಳನ್ನು ತುಂಬಿಸ್ಕೊಳ್ಳದೆ ಈ ಒಂದು ಬಂಕ್ನ ಮುಂಭಾಗದಲ್ಲಿ ಏನಂದರೆ ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ. ಸೊ ಆಟೋ ಚಾಲಕರನ್ನ ಮಾತಾಡಿಸ್ತೀನಿ. ಸರ್ ಏನು ಸಮಸ್ಯೆ ಆಗ್ತಾ ಇದೆ ಸರ್? ಈಗ ಸರ್ ನಮಗೆ ಗ್ಯಾಸಿನ ಸಮಸ್ಯೆ ಆಗ್ತಾ ಇದೆ
ಗ್ಯಾಸ್ ಅಂದರೆ ಇವ್ರು ಸಡನ್ ಮುಂಜಾನೆ 84 ಇದ್ದಿದ್ದು ಈಗ 100 ರೂಪೀಸ್ ಮಾಡ್ತಾರೆ, 97 ಮಾಡಾಕತ್ತಾರೆ. ನಮಗೆ ಯಾವ ಕಸ್ಟಮರ್ ದರ ಜಾಸ್ತಿ ಕೊಡ್ತಾ ಇಲ್ಲ, ಏನಿಲ್ಲ ಸರ್. ಬೆಳಗ್ಗೆ 84 ಹಾಕ್ಯಾರ, ಈಗ ಸಡನ್ನೇ ಗಾಡಿಗಳು ನೋಡಿ ಆಟೋಗಳು ನೋಡಿಕ್ಕಿಂದ 100 ರೂಪಾಯಿ ಮಾಡ್ತೀನಿ ಅಂದ್ರೆ ಹೆಂಗೆ ಸರ್? ಈಗ ಅದು ಹಳೆ ಸ್ಟಾಕ್ ಅದ, ಸ್ಟಾಕ್ನು ಅವ್ರು ಏನು ಹೊಸ ಸ್ಟಾಕ್ ತಂದಿಲ್ರಿ. ಹಳೆ ಸ್ಟಾಕಿಗೆ 84 ಕೊಡ್ಲುತ್ತೆ, 97 ಕೊಡ್ತೀನಿ ಅಂತಾರೆ. ಏನಂತೀರಾ ಸರ್? ಈಗ ಸಡನ್ ಆಗಿ ರೇಟ್ ಜಂಪ್ ಆಗಿದೆ, ಅವ್ರು ಏರಿಸ್ತೀನಿ ಅಂತ ಇದ್ದಾರೆ. ಬಟ್ ಏನು ಆಗ್ತಾ ಇದೆ ಸಮಸ್ಯೆ? ಈಗ ಜಸ್ಟ್ 1 ಅವರ್ ಮುಂಚೆ 84 ಇತ್ತು ರೀ, ಈಗೇನದ 97 ಅಂತ ಹೇಳ್ತಾರೆ. ಅವ್ರು ಕೇಳಿದ್ರೆ ಕಂಪ್ನಿ ಕೇಳಂತಾರೆ. ನಮ್ಮದು ಏನಪ್ಪ ಅಂತಂದ್ರೆ ಈಗ ಇವ್ರ ಹತ್ರ ಇರೋದು ಓಲ್ಡ್ ಸ್ಟಾಕ್ ಸರ್. ಅದಕ್ಕೆ ನಮಗೆ ಓಲ್ಡ್ ರೇಟ್ ಕೊಡ್ಲಿ, ಇವ್ರಿಗೆ ಯಾವಾಗ ನೀವು ಸ್ಟಾಕ್ ಬರ್ತದಲ್ರಿ ಅವಾಗ ನೀವು ರೇಟ್ ತೊಗೊಳೋದು ನಮ್ದದ. ಈಗ ಆಲ್ರೆಡಿ ಇವ್ರ ಹತ್ರ ಒಂದು 3000 ಲೀಟ್ರ್ ಸ್ಟಾಕ್ ಅದ. ಅದಕ್ಕೆ ನಾವೇನಂತೀವೋ ಆ 3000 ಆಗೋವರೆಗೂ ನಮಗೆ 84 ಹಾಕ್ರಿ. ಅದು ಆದ್ರ ಪ್ಲೇ ಬೇಕಿದ್ರೆ ಹೊಸ ಇನ್ವಾಯ್ಸ್ ಬಂದಾಗ ಅದು ಅನಿವಾರ್ಯ ಇರ್ತದೆ, ಅದು ನೋಡೋಮಂತ ನಮ್ಮ ಅಭಿಪ್ರಾಯ ಅದ ಸರ್. ಇವ್ರು ಸಡನ್ ಆಗಿ ಯಾವುದೇ ರೀತಿ ಹೇಳೋದಕ್ಕೆ ಅದ ಈ ತರ ಮಾಡೋದು. ಆಟೋ ಎಲ್ಪಿಜಿ ದರ ಏಕಾಏಕಿ ಏರಿಕೆಯಾಗಿದೆ. ಬಳ್ಳಾರಿಯಲ್ಲಿ ಇದರಿಂದ ಕೆರಳಿ ಆಟೋ ಚಾಲಕರು ಗ್ಯಾಸ್ ಪ್ಲಸ್ ಆಟೋ ಎಲ್ಪಿಜಿ ಬಂಕ್ ಮುಂದೆ ಜಮಾಯಿಸಿ ಆಕ್ರೋಶ ಹೊರಹಾಕಿದ್ರು. ಬೆಳಗಿನವರೆಗೂ 1 ಲೀಟರ್ ಎಲ್ಪಿಜಿಗೆ 84.56 ರೂಪಾಯಿ ಇತ್ತು. ಈಗ ಏಕಾಏಕಿ 93.54 ರೂಪಾಯಿ ಆಗಿದೆ. ಬೇರೆ ಆಟೋ ಎಲ್ಪಿಜಿಗಳಲ್ಲಿ 84.56 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಆದರೆ ಗ್ಯಾಸ್ ಪ್ಲಸ್ ಎಲ್ಪಿಜಿ ಬಂಕ್ನಲ್ಲಿ ದರ ಏರಿಸಲಾಗಿದೆ. ಹೀಗಾಗಿ ನೂರಾರು ಆಟೋಗಳನ್ನು ಎಲ್ಪಿಜಿ ಬಂಕ್ ಮುಂದೆ ನಿಲ್ಲಿಸಿ ಎಲ್ಪಿಜಿ ಅಭಾವದ ಲಾಭ ಪಡೆದಿದ್ದಾರೆ ಅಂತ ಚಾಲಕರು ಕಿಡಿಕಾರಿದ್ರು. ಇರಾನ್ ಹಾಗೂ ಇಸ್ರೇಲ್ ಯುದ್ಧದ ಪರಿಣಾಮದಿಂದಾಗಿ ಭಾರತದಲ್ಲಿ ಇದೀಗ LPG ಸಿಲಿಂಡರ್ನ ಅಭಾವ ಸೃಷ್ಟಿಯಾಗಿರುವಂಥದ್ದು. ಅದರ ಲಾಭ ಪಡಲಿಕ್ಕೆ ಮುಂದಾಗೋದ್ರ ಮೂಲಕ ಇದೀಗ ಆಟೋ ಗ್ಯಾಸ್ಗಳಿಗೆ ಏಕೈಕ ದರವನ್ನು ಏರಿಕೆ ಮಾಡಿರುವಂಥದ್ದು. ಇದರಿಂದಾಗಿ ಬಳ್ಳಾರಿಯಲ್ಲಿ ಆಟೋ ಚಾಲಕರುಗಳೆಲ್ಲರೂ ಕೂಡ ಆಕ್ರೋಶ ಭರಿತವಾಗಿ ಇದೀಗ ಎಲ್ಲಿ ಆಟೋ ಗ್ಯಾಸ್ಗಳಿಗೆ ಫಿಲ್ ಮಾಡ್ತಕ್ಕಂಥ ಗ್ಯಾಸ್ನ ಬಂಕ್ಗಳಿದ್ವು ಆ ಒಂದು ಬಂಕ್ನ ಮುಂದೆ ಇದೀಗ ನೂರಾರು ಆಟೋಗಳು ನಿಲ್ಲಿಸಿಕೊಂಡು ಸಾಕಷ್ಟು ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಬಳ್ಳಾರಿ ನಗರದಲ್ಲಿರ್ತಕ್ಕಂಥ ಏನು ಗ್ಯಾಸ್ ಪ್ಲಸ್ ಆಟೋ LPG ಬಂಕ್ ಏನಿದೆ ಇದ್ರ ಮುಂಭಾಗದಲ್ಲಿ ಇದೀಗ ನೂರಾರು ಸಂಖ್ಯೆಯಲ್ಲಿ ಆಟೋಗಳು ನಿಲ್ಲಿಸಿಕೊಂಡು ಆಟೋ ಚಾಲಕರುಗಳೆಲ್ಲರೂ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಬೆಳಗಿನವರೆಗೂ 84 ರೂಪಾಯಿ ಇದ್ದಂತ 1 ಲೀಟರ್ ದರ ಏನಿತ್ತು ಅದು ಇವತ್ತು ಏಕಾಏಕಿಯಾಗಿ 93 ರೂಪಾಯಿಗೆ ಏರಿಕೆ ಮಾಡಿರುವಂಥದ್ದು. ಹೀಗಾಗಿ ಆಟೋ ಚಾಲಕರುಗಳೆಲ್ಲರೂ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಚಾಮರಾಜನಗರದಲ್ಲೂ 2 ಗ್ಯಾಸ್ ಬಂಕ್ಗಳು ಬಂದಾಗಿದ್ದು ಗ್ಯಾಸ್ ತುಂಬಿಸಲು ಆಟೋ ಚಾಲಕರ ಪರದಾಟ ಮುಂದುವರೆದಿದೆ. ಎಲ್ಪಿಜಿ ನಂಬಿಕೊಂಡಿದ್ದ ಆಟೋ ಚಾಲಕರ ಸ್ಥಿತಿ ಅಯೋಮಯವಾಗಿದೆ. ಕಳೆದ 15 ದಿನಗಳಿಂದ ಗ್ಯಾಸ್ ಬಂಕ್ ಬಾಗಿಲು ಮುಚ್ಚಿದೆ. ನಿತ್ಯ ಆಟೋ ಚಾಲಕರು ಕರೆ ಮಾಡಿ ಗ್ಯಾಸ್ ಯಾವಾಗ ಬರುತ್ತೆ ಅಂತ ವಿಚಾರಿಸುತ್ತಿದ್ದಾರೆ. ನಮಗೆ ಗ್ಯಾಸ್ ಬರ್ತಾ ಇಲ್ಲ ಅಂತ ಬಂಕ್ ಮ್ಯಾನೇಜರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚಾಮರಾಜನಗರದ ಪಟ್ಟಣದಲ್ಲಿರ್ತಕ್ಕಂಥ 2 ಗ್ಯಾಸ್ ಬಂಕ್ ಅಂದರೆ LPG ಸಿಲಿಂಡರ್ ಬಂಕ್ಗಳು ಸಂಪೂರ್ಣವಾಗಿ ಒಂದು ಬಾಗಿಲನ್ನು ಕಳೆದ 15 ದಿನಗಳಿಂದ ಕೂಡ ಮುಚ್ಚಿರ್ತಕ್ಕಂಥ ಕಾಣ್ತಾ ಇದ್ದೀವಿ. ನಾನು ಚಾಮರಾಜನಗರದ ಒಂದು ಹೃದಯ ಭಾಗದಲ್ಲಿರ್ತಕ್ಕಂಥ ನಂದಿಬೋದ ಒಂದು ರಸ್ತೆಯಲ್ಲಿರ್ತಕ್ಕಂಥ ಒಂದು ಟೋಟಲ್ ಎನರ್ಜಿಸ್ ಎಂಬ ಒಂದು LPG ಬಂಕ್ನಲ್ಲಿದ್ದೇನೆ. ಈ ಒಂದು ಬಂಕ್ನಲ್ಲಿ ಕಳೆದ 15 ದಿನಗಳಿಂದ ಕೂಡ ಈ ಬಂಕ್ ಸಂಪೂರ್ಣವಾಗಿ ಮುಚ್ಚಿರ್ತಕ್ಕಂಥದ್ದನ್ನು ಕಾಣ್ತಬಹುದು. ಇದು ಪ್ರಮುಖವಾಗಿ ಕಾರಣ ಅಂದರೆ ಈಗಾಗಲೇ LPG ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ. ಸಪ್ಲೈ ಆಗ್ತಕ್ಕಂಥ ಒಂದು ಪರಿಣಾಮ ಈ ಒಂದು ಬಂಕನ್ನು ಕೂಡ ಮುಚ್ಚಿದ್ದಾರೆ. ಇದಲ್ಲದೆ ಅದೇ ಚಾಮರಾಜನಗರದಲ್ಲಿ ಮತ್ತೊಂದು ಬಂಕ್ ಇದೆ, ಆ ಬಂಕನ್ನು ಕೂಡ ಸಂಪೂರ್ಣವಾಗಿ ಮುಚ್ಚಿರ್ತಕ್ಕಂಥದ್ದನ್ನು ಕಾಣ್ಬೋದು. ಪ್ರಮುಖ ಕಾರಣ ಅಂದರೆ ಈ 2 ಬಂಕ್ಗಳಿಗೂ ಕೂಡ ಒಂದು LPG ಸಪ್ಲೈ ಆಗ್ತಿಲ್ಲ. ಬಂಕ್ನ ಮ್ಯಾನೇಜರ್ನ ಮುಟ್ಕಿದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟು ದಿನಗಳಿಂದ ಈ ಒಂದು ಬಂಕ್ ಬಾಗಿಲಾಕಿರ್ತಕ್ಕಂಥದ್ದು, ಏನು ಸಮಸ್ಯೆ ಆಗಿದೆ ಸರ್? ಸರ್, ಯುದ್ಧ ನಡೆಯೋದ್ರಿಂದ ಬಟ್ ಗ್ಯಾಸು ಸಪ್ಲೈ ಆಗ್ತಾ ಇಲ್ಲ. ಒಂದು 15 ಡೇಸ್ ಆಗೈತೆ ಸರ್. ಇಲ್ಲಿ ನಾವು ಬಂಕು ಕ್ಲೋಸ್ ಮಾಡಿ ಯಾವುದೇ ಥರ ನಮಗೆ ಗ್ಯಾಸು ಕಂಪ್ನಿ ಕಡೆಯಿಂದ ಸಪ್ಲೈ ಆಗ್ತಾಯಿಲ್ಲ ಸರ್. ಸರ್, ಸರ್ಕಾರ ಎಲ್ಲೋ ಒಂದು ಕಡೆ ಎಲ್ಲ ಕಡೆಗೂ LPGಯನ್ನು ಸಪ್ಲೈ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗ್ತೀವಿ ಅಂತ ಹೇಳ್ತಿದ್ದಾರೆ. ಇಲ್ಲಿವರೆಗೂ ಸಪ್ಲೈ ಆಗಿಲ್ವಾ ಸರ್? ಸರ್, ನಮಗೆ ಮಾಹಿತಿ ಪ್ರಕಾರ ನಮ್ಮ ಗ್ಯಾಸ್ ಬಂಕ್ಗೆ ಕಂಪ್ನಿ ಕಡೆಯಿಂದ ಯಾವುದೇ ಥರ ಲೋಡ್ ಬಂದಿಲ್ಲ ಸರ್. ಮಾತ್ರ ಒಂದು 2 ಟನ್ ಬಂದಿತ್ತು, ಬಟ್ ಒಂದೇ ದಿನಕ್ಕೆ ಅದು ಕ್ಲೋಸ್ ಆಗಿದೆ ಸರ್. ಅದು ಗ್ಯಾಸ್ ಬಂಕ್ನೇ ನೆಮ್ಕೊಂಡಿದ್ರಿಂದ ತುಂಬ ಸಮಸ್ಯೆ ಆಗ್ತಿದೆ ಸರ್. ಬಟ್ ಆಟೋದವ್ರಿಗೆ ತುಂಬ ಅದನ್ನೇ ಅವಲಂಬಿಸಿರೋದ್ರಿಂದ ಯಾವುದೇ ಥರ ಪಾಪ ಅವ್ರಿಗೂ ತುಂಬ ತೊಂದರೆ ಆಗಿದೆ, ಮತ್ತು ನಮಗೂ ಸಹ ತೊಂದರೆ ಆಗಿದೆ ಸರ್. ಬಟ್ ಆಟೋದವರು ಡೈಲಿ ಕಾಲ್ ಮಾಡ್ತಾಯಿದ್ದಾರೆ. ಅದರಿಂದ ನಮಗೆ ಏನಪ್ಪ ಅಂತಂದರೆ ಅವ್ರಿಗೆ ಯಾವ ರೀತಿ ಮಾಹಿತಿ ಕೊಡಬೇಕು ಅಂತ ನಮಗೆ ಸಜೆಷನ್ ಸಿಗಲ್ಲ ಸರ್. ಯಾಕಂದರೆ ಅಲ್ಲಿಂದ ಸಪ್ಲೈ ಆಗ್ತಾಯಿಲ್ಲ, ಪಾಪ ಡೈಲಿ ಕಾಲ್ ಮಾಡ್ತಾ ಇದ್ದಾರೆ ಸರ್. ಬೆಳಗಾವಿಯಲ್ಲಿ ಆಟೋಗಳಿಗೆ ಹಾಕುವ LPG ಗ್ಯಾಸ್ ಅಭಾವ ಸೃಷ್ಟಿಯಾಗಿದೆ. ನಗರದ 6 ಬಂಕ್ಗಳ ಪೈಕಿ 5 ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಅಳವಡಿಕೆ ಮಾಡಲಾಗಿದೆ. LPG ಆಧಾರದ ಮೇಲೆ ಬೆಳಗಾವಿಯಲ್ಲಿ 12,000 ಆಟೋಗಳು ನಡೆಯುತ್ತಿವೆ. LPG ಗ್ಯಾಸ್ ಅಭಾವದ ಕಾರಣಕ್ಕೆ ರಸ್ತೆ ಪಕ್ಕವೇ ಆಟೋಗಳನ್ನು ನಿಲ್ಲಿಸಲಾಗಿದೆ. ಸಾವಿರಾರು ಆಟೋ ಚಾಲಕರ ಜೀವನಕ್ಕೆ ಆಟೋ ಚಾಲನೆಯೇ ಆಧಾರವಾಗಿದ್ದು ಈಗ LPG ಅಭಾವದ ಕಾರಣಕ್ಕೆ ಒಂದು ಹೊತ್ತಿನ ಊಟಕ್ಕೂ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಬೆಳಗಾವಿಯಲ್ಲಿ ದಿನದಿಂದ ದಿನಕ್ಕೆ ಗ್ಯಾಸ್ ಆಟೋ ಏನು ಸಮಸ್ಯೆ ಆಗ್ತಾ ಇರುವಂಥದ್ದು. ಬೆಳಗಾವಿ ಮಹಾನಗರದಲ್ಲಿ 6 ಬಂಕರ್ಗಳಿದೆ. ನಾವು ತೋರಿಸೋ ಪ್ರಯತ್ನ ಮಾಡ್ತೀವಿ. 6 ಬಂಕರ್ಗಳಲ್ಲಿ ಈಗಾಗಲೇ 5 ಬಂಕರ್ಗಳು ಕ್ಲೋಸ್ ಆಗಿರುವಂಥದ್ದು. ಕೇವಲ ಇದೊಂದು
ಗೋ ಗ್ಯಾಸ್ ಏನಿದೆ ಇದು ಕೇವಲ ಆರಂಭ ಆಗಿರುವಂಥದ್ದು ಮತ್ತು ಇದು ಕೂಡ ಡಬಲ್ ರೇಟ್ ಅಂತಂದರೆ ಏನು ರೇಟ್ ಇದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗಿ ತಗೋತಾರೆ. ತಾವು ನೋಡ್ಬೋದು ಚಿತ್ರಗಳಲ್ಲಿ ಯಾವ ಥರ ಈ ಒಂದು ಆಟೋಗಳು ಇಲ್ಲಿ ನಂಬರ್ ಮುಖಾಂತರ ಈ ಒಂದು ಗ್ಯಾಸನ್ನು ತುಂಬಿಸ್ಕೊಳ್ತಾ ಇದ್ದಾವಂತೆ. ಒಂದು ಕಡೆ ಬೆಳಗಾವಿ ಜಿಲ್ಲಾಧಿಕಾರಿಗಳು ಯಾವುದೇ ಸಮಸ್ಯೆ ಇಲ್ಲ, ಸ್ಟಾಕ್ ಇದೆ ಅಂತ ಹೇಳ್ತಾರೆ. ಆದರೆ ನಗರದಲ್ಲಿರ್ತಕ್ಕಂಥ 5 ಆಟೋ ಗ್ಯಾಸ್ ಏನು ಕಂಪ್ನಿಗಳಿಗೆ ಬಂದಾಗಿರುವಂಥದ್ದು. ಆಟೋ ಚಾಲಕರು ಬನ್ನಿ ಅವರನ್ನು ಮಾತಾಡ್ಸೋಣ. ಏನು ಸಮಸ್ಯೆ ಆಗಿತ್ತು? ಒಂದು ನಮ್ಮದು ಗ್ಯಾಸ್ ಪ್ರಾಬ್ಲಮ್ ಇದೆ ಸರ್. ಅದು ಯಾಕಂದ್ರೆ ನಮ್ಮ ಆಟೋ ಡ್ರೈವರಿಗೆ ಮಕ್ಕಳಿದೆ, ಎಲ್ಲರಿಗೆ ಶಾಲೆ ಕಳಿಸ್ಬೇಕು, ಯಾರಿಗೆ ಎಲ್ಲಿ ಮಾಡಬೇಕು, ಮತ್ತು ಮಕ್ಕಳ ಜೀವನ ಹೆಂಗೆ ಮಾಡಬೇಕು, ಮತ್ತು ಮನೆ ಹೆಂಗೆ ನಡೆಸ್ಬೇಕು, ನಾವು ಅದು ವಿಚಾರ ಮಾಡಿರಿ ಸರ್. ನಮ್ಮದು ಸರ್ ಸಮಸ್ಯೆ ಭಾಳ ಆಗ್ತಾ ಇದೆ. ಗ್ಯಾಸು ಪೆಟ್ರೋಲ್ ಈಗ ಎಲ್ಲಿ ಹೋದ್ರೂ ಗ್ಯಾಸ್ ಸಿಗ್ತಾ ಇಲ್ಲ. ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂತ ದಿನ ಎಲ್ಲ ಅದಕ್ಕೆ ಕಳೆದಾಗಿದೆ. ಮತ್ತು ನಮ್ಮ ವಾರಕ ಅಂದರೆ ಸಂಘ ತುಂಬ ಇದ್ದಾವೆ, EMI ಕಟ್ಟಬೇಕು, ಹೀಗಾಗಿ ಸಮಸ್ಯೆ ಭಾಳ ಆಗಿದೆ ಸರ್. ಶಿವಮೊಗ್ಗ ಜಿಲ್ಲೆಯಲ್ಲೂ ಆಟೋ ಗ್ಯಾಸ್ ಸಮಸ್ಯೆ ಮತ್ತಷ್ಟು ಬಿಗಡಾಯಿಸಿದೆ. ನಗರ ವ್ಯಾಪ್ತಿಯ 7 ಬಂಕ್ಗಳ ಪೈಕಿ 3 ಬಂಕ್ಗಳು ಕ್ಲೋಸ್ ಆಗಿವೆ. ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತರೂ ಸಿಲಿಂಡರ್ ಸಿಗದ ಸ್ಥಿತಿ ನಿರ್ಮಾಣವಾಗಿದೆ. ಆಟೋ ಗ್ಯಾಸ್ ಇಲ್ಲದೆ ಚಾಲಕರು ವಾಪಸ್ಸಾಗುತ್ತಿದ್ದಾರೆ. ಇದರಿಂದ ಆಟೋಗಳು ನಿಂತಲ್ಲೇ ನಿಂತಿದ್ದು ಬದುಕು ಸಾಗಿಸುವುದೇ ಕಷ್ಟವಾಗುತ್ತಿದೆ ಅಂತ ಅಳಲು ತೋಡಿಕೊಂಡಿದ್ದಾರೆ. ರಾಜ್ಯದೆಲ್ಲೆಡೆ ಆಟೋ ಗ್ಯಾಸ್ನ ಸಮಸ್ಯೆ ಹೆಚ್ಚಾಗಿರುವಂಥದ್ದು, ಮುಖ್ಯವಾಗಿ ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಸಮಸ್ಯೆ ಹೆಚ್ಚಾಗಿರುವಂಥದ್ದು. ಶಿವಮೊಗ್ಗ ನಗರದ 7 ಬಂಕ್ಗಳ ಪೈಕಿ ಈಗಾಗಲೇ 3ರಲ್ಲಿ ಈಗಾಗಲೇ ಆಟೋ ಗ್ಯಾಸ್ ಖಾಲಿಯಾಗಿರುವಂಥದ್ದು. ನಾನೀಗ ಶಿವಮೊಗ್ಗ ನಗರದ ಬಾಲರಾಜ್ ರಸ್ತೆಯಲ್ಲಿ ಒಂದು ಬಂಕ್ನಲ್ಲಿದ್ದೇನೆ. ನೀವು ಕೂಡ ಗಮನಿಸಬಹುದು, ಕಳೆದ ಕೆಲವು ದಿನಗಳಿಂದಲೂ ಕೂಡ ಶಿವಮೊಗ್ಗದಲ್ಲಿ ಒಂದು ಕಡೆ ಆರಂಭದಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳ ಕೊರತೆ ಉಂಟಾಯಿತು. ಆದರೆ ಇದೀಗ ಅವುಗಳ ಪೂರೈಕೆ ಆರಂಭ ಆಗಿದೆ. ಆದರೆ ಅದರ ಮುಂದುವರಿದ ಭಾಗವಾಗಿ ಶಿವಮೊಗ್ಗ ನಗರದಲ್ಲಿ ಆಟೋ LPGಯ ಕೊರತೆ ಸಂಪೂರ್ಣವಾಗಿ ಈಗ ಕಾಡ್ತಾ ಇರುವಂಥದ್ದು. ಹೆಚ್ಚುವರಿಯಾಗಿ ಹಣವನ್ನು ಕೊಟ್ಟರೂ ಕೂಡ ಆಟೋ LPG ಸಿಗದ ಸ್ಥಿತಿ ಶಿವಮೊಗ್ಗ ನಗರದಲ್ಲಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಒಟ್ನಲ್ಲಿ ರಾಜ್ಯಾದ್ಯಂತ ಆಟೋ ಗ್ಯಾಸ್ಗಾಗಿ ಚಾಲಕರ ಗೋಳಾಟ ಮುಂದುವರೆದಿದೆ. ಗ್ಯಾಸ್ ಎಮರ್ಜೆನ್ಸಿ ಇನ್ನೆಷ್ಟು ದಿನ ಹೀಗೆ ಮುಂದುವರೆದ್ರೆ ಆಟೋ ಸಂಚಾರ ಸ್ತಬ್ಧವಾಗೋದು ನಿಶ್ಚಿತ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.